ಬಂಗಾಳ ಕೊಲ್ಲಿಯಲ್ಲಿ ಮೋಂಥಾ ಚಂಡಮಾರುತ ಎದ್ದಿದೆ. ಅದು ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಬಂದಪ್ಪಳಿಸುವಂತಹ ಸಾಧ್ಯತೆ ಇದೆ. ಇದರ ಪರಿಣಾಮ ರಾಜ್ಯದ ಕರಾವಳಿ ಭಾಗದ ಮೇಲೂ ಕೂಡ ಬೀರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ತೀರ ಪ್ರದೇಶದಲ್ಲಿ ಅಬ್ಬರದ ಗಾಳಿ ಜೋರಾಗಿದೆ, ಅಲೆಗಳ ಅಬ್ಬರ ಕೂಡ ಹೆಚ್ಚಳವಾಗಿದೆ. ಜಿಲ್ಲೆಯ ಜಲಸಾಹಸ ಕ್ರೀಡೆಗಳ ನಿರ್ಬಂಧವನ್ನು ಕೂಡ ಮುಂದುವರಿಕೆ ಮಾಡಿದೆ ಜಿಲ್ಲಾಡಳಿತ. ಕಡಲ ತೀರಕ್ಕೂ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಕಾರವಾರ, ಗೋಕರ್ಣ, ಮುರುಡೇಶ್ವರ ಸೇರಿದಂತೆ ಈ ಭಾಗದಲ್ಲಿ ಜಲಸಾಹಸ ಕ್ರೀಡೆಗಳು ಇನ್ನೂ 3 ದಿನ ಕ್ಲೋಸ್ ಆಗಿರುತ್ತೆ. ಪ್ರವಾಸಕ್ಕೆ ಬಂದಂತಹ ಜನ ಮರಳಿ ಊರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗೋಕರ್ಣ, ಕುಮಟಾ ಭಾಗದಲ್ಲೂ ಕೂಡ ಭತ್ತದ ಬೆಳೆ ಏನಿದೆ ಅದು ಸಂಪೂರ್ಣವಾಗಿ ನೆಲಕಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಿಸ್ಥಿತಿ ಈ ರೀತಿ ಇದೆ. ಇನ್ನು ಸೈಕ್ಲೋನ್ ಬಂದು ಅಪ್ಪಳಿಸಿದ ನಂತರ ಕರಾವಳಿ ಭಾಗದಲ್ಲಿ ಇನ್ಯಾವ್ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಇದು ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ಈಗ ಚಂಡಮಾರುತದ ಅಲರ್ಟನ್ನು ಕೊಟ್ಟಿರುವಂತಹದ್ದು, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಆಂಧ್ರ ಪ್ರದೇಶಕ್ಕೆ ಬಂದು ಅಪ್ಪಳಿಸಬಹುದು. ಕರಾವಳಿ ಭಾಗದಲ್ಲಿ ಯಾವ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ ಅಂತ ಹೇಳಿ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಭಾಗಕ್ಕೆ ಆರೆಂಜ್ ಅಲರ್ಟ್ ಅನ್ನ ನೀಡಿರುವಂತದ್ದು ಪ್ರೇಮ. ಈ ಭಾಗದಲ್ಲಿ ಗಾಳಿಯ ಅಬ್ಬರ ಹೆಚ್ಚಾಗಿದೆ, ಆಗಾಗ ಮಳೆ ಕೂಡ ಬರ್ತಾ ಇದಾವೆ. ಗಾಳಿಯ ಅಬ್ಬರ ಎಷ್ಟಿನ ಪ್ರಮಾಣದಲ್ಲಿ ಅಂದ್ರೆ ಅಕ್ಕಪಕ್ಕದ ಏನು ನದಿಯ ತೀರ ಪ್ರದೇಶ ಇರ್ಬೋದು, ಹಾಗೆ ಸಮುದ್ರ ಭಾಗದಲ್ಲಿ ದೋಣಿಗಳು ಮತ್ತೆ ಏನು ಬೋಟ್ಗಳಿದಾವೆ ಅವುಗಳು ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ನು ಈ ಭಾಗದಲ್ಲಿ ಮಾಮೂಲಿಯಾಗಿ ಜಲಸಾಹಸ ಕ್ರೀಡೆಗಳು ಎಂದಿನಂತೆ ನಡೀತಾ ಇದ್ವು, ಆದ್ರೆ ಅಲೆಗಳ ಅಬ್ಬರ ಹೆಚ್ಚಿದಾವೆ. ಆಮೇಲೆ ಗಾಳಿಯ ಒಂದು ವೇಗ 60 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರೋದ್ರಿಂದಾಗಿ ಅಲೆಗಳು ಹೆಚ್ಚು ಸಮುದ್ರ ತೀರ ಭಾಗಕ್ಕೆ ಬರ್ತದೆ. ಹೀಗಾಗಿ ಜಲಸಾಹಸ ಕ್ರೀಡೆಗಳನ್ನ ಪ್ರವಾಸೋದ್ಯಮ ಇಲಾಖೆಯಿಂದ ಈಗಲೇ ನಿರ್ಬಂಧವನ್ನ ಮಾಡಿರುವಂತದ್ದು ಜಿಲ್ಲಾಡಳಿತ ಈಗಾಗಲೇ ಆ ಪ್ರದೇಶದಲ್ಲಿರುವಂತಹ ಜಲಸಾಹಸ ಕ್ರೀಡೆಯ ಸಂಸ್ಥೆಗಳಿಗೆ ಒಂದು ಸೂಚನೆ ನೀಡಿದ್ದಾರೆ. ಸದ್ಯ ಮುಂದೆ 3-4 ದಿನಗಳವರೆಗೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರನ್ನ ಜಲಸಾಹಸ ಕ್ರೀಡೆಗೆ ಕರೆದುಕೊಂಡು ಹೋಗುವಾಗಲೇ ಸಂಪೂರ್ಣವಾಗಿ ನಿರ್ಬಂಧವನ್ನ ಮಾಡಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಈಗ ಸದ್ಯ ಜಲಸಾಹಸ ಕ್ರೀಡೆಗಳು ಬಂದಾಗಿದ್ದಾವೆ. ಯಾಕಂದ್ರೆ ಪ್ರವಾಸೋದ್ಯಮ ಹೆಚ್ಚಾಗಿರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿಗರು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಈಗ ಮುರುಡೇಶ್ವರ ಇರ್ಬೋದು, ಗೋಕರ್ಣ ಇರ್ಬೋದು, ಹಾಗೆ ಕಾರವಾರ ಇರ್ಬೋದು. ಆದ್ರೆ ಈ ಭಾಗದಲ್ಲಿ ಈಗ ಪ್ರವಾಸೋದ್ಯಮ ನಿರ್ಬಂಧ ಮಾಡಿರೋದ್ರಿಂದಾಗಿ ಪ್ರವಾಸಿಗರು ಬಂದ ದಾರಿಗೆ ಸುಂಕ ಇಲ್ಲ ಅಂತೆ ಈಗ ಮರಳಿ ಹೋಗ್ತಾ ಇರುವಂತದ್ದು, ಬೇಜಾರು ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಸಮುದ್ರದ ಇಳಿದು ಮೋದು ಮಸ್ತಿ ಮಾಡ್ತಾ ಇದ್ದಂತ ಸಂದರ್ಭ ಅಂತದಲ್ಲಿ ಈಗ ವಾಪಸ್ ಹೋಗ್ತಾ ಇರುವಂತದನ್ನ ಕಾಣಬಹುದಾಗಿದೆ ಪ್ರೇಮ. ಓಕೆ, ಥ್ಯಾಂಕ್ ಯು ನವೀನ್ ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.